ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನೋಡೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ನಾವು ಎರಡು ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಒಂದು ಫಾರ್ ಗ್ರೂಪ್ ಡೇಟಾ, ಫಾರ್ ಅನ್ಗ್ರೂಪ್ ಡೇಟಾ. ಇದು ಅನ್ಗ್ರೂಪ್ ಡೇಟಾಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಕ್ವೆಶನ್ ಬಂದು ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. 25, 22, 18, 15, 17, 23, 12 ಆ್ಯಂಡ್ 28 ಅಂತ ಕೊಟ್ಟಿರ್ತಾರೆ. ಸಿಗ್ಮಾ ಎಕ್ಸ್ ಅಂದರೆ ಇದನ್ನಿಷ್ಟನ್ನು ಟೋಟಲ್ ಮಾಡಿದ್ರೆ 160 ಸಿಗುತ್ತೆ. ಇದು ಸಿಗ್ಮಾ ಎಕ್ಸ್. ನೆಕ್ಸ್ಟ್ ನಾವು ಡಿ ಮತ್ತು ಡಿ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಫಸ್ಟು ಡಿ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಎಕ್ಸ್ ಮತ್ತು ಎಕ್ಸ್ ಬಾರ್ ಅಂದರೆ ಮೀನ್. ದೇರ್ಫೋರ್ ನಾವು ಮೀನ್ ಫೈಂಡ್ ಔಟ್ ಮಾಡಬೇಕು. ಮೀನ್ ಫಾರ್ಮುಲಾ ಬಂದು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಎನ್ ಅಂದರೆ ನಂಬರ್ ಆಫ್ ವ್ಯಾಲ್ಯೂಸ್ ದೇ ಹ್ಯಾವ್ ಪ್ರೊವೈಡೆಡ್. ಸಿಗ್ಮಾ ಎಕ್ಸ್ ಅಂದರೆ ಟೋಟಲ್. ದೇರ್ಫೋರ್ ಸಿಗ್ಮಾ ಎಕ್ಸ್ 160, ನಂಬರ್ ಆಫ್ ವ್ಯಾಲ್ಯೂಸ್ 8. ದೇರ್ಫೋರ್ ನಮಗೆ ಮೀನ್ ಬಂದು 20 ಆಯಿತು. ಸೊ ಎಕ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಡಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಅಂದರೆ ಇಲ್ಲಿ ಕೊಟ್ಟಿರೋವಂಥ ವ್ಯಾಲ್ಯೂಸ್, ಈಚ್ ವ್ಯಾಲ್ಯೂನ ನಾವು 20ಇಂದ ಮೈನಸ್ ಮಾಡಬೇಕು. 25 ಮೈನಸ್ 25, 22 ಮೈನಸ್ 22. ಅದೇ ಥರ ಎಲ್ಲದಕ್ಕೂ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಈ ವ್ಯಾಲ್ಯೂಸ್ ಸಿಗುತ್ತೆ. ಡಿ ಸ್ಕ್ವೇರ್ ಅಂದರೆ ಸೇಮ್ ಸಿಕ್ಕಿರೋ ಡಿನ ನಾವು ಸ್ಕ್ವೇರ್ ಮಾಡೋದು. 5 5s are 25, 2 2s are 4, 2 2s are 4, 5 5s are 25, 3 3s are 9, 8 8s are 64. ಅದನ್ನು ಟೋಟಲ್ ಮಾಡಿದ್ರೆ ಸಿಗ್ಮಾ ಡಿ ಸ್ಕ್ವೇರ್ ಸಿಗುತ್ತೆ 204. Therefore ಫಾರ್ಮುಲಾ ಬಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಅನ್ಗ್ರೂಪ್ ಡೇಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಎನ್ ಅಂದರೆ ನಂಬರ್ ಆಫ್ ವ್ಯಾಲ್ಯೂಸ್. ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಡಿ ಸ್ಕ್ವೇರ್ 204 ಡಿವೈಡೆಡ್ ಬೈ 8. ಸ್ಕ್ವೇರ್ ರೂಟ್ ಆಫ್ 25.5 ನಮಗೆ ನೆಕ್ಸ್ಟ್ ವ್ಯಾಲ್ಯೂ ಸಿಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಸ್ಕ್ವೇರ್ ರೂಟಿಂದ ಆಚೆ ತೆಗೆದ್ರೆ 5.05 is the standard deviation. Thank you.